ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಅನಿರ್ದಿಷ್ಟಾವಧಿ ಧರಣಿ. ರೈತ ಸಂಘ ರೈತರ ತುಳಿತಕ್ಕೆ ಒಳಗಾದಂತ ಎಲ್ಲರ ಪರವಾಗಿ ನಿಂತಂತ ಸಂಘಟನೆ. ಅದು ಒಬ್ಬ ಲೇಡಿ ಪೊಲೀಸ್ ಹಿಡ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ ಸರ್, ಜೆಂಟ್ಸ್ ನ ಒಬ್ಬ ರೈತನ್ನ. ಉಳ್ಳೇರಿಗೆ ಮನೆ 7 ಎಕರೆ 10 ಎಕರೆ ಬಿಟ್ಟಿದಿರಲ್ಲ, ಅವನು ಒಬ್ಬ ಬಡಪಾಯಿ ರೈತ, ಅವನ ಮನೆ ಕಾಣಿಸಿಲ್ಲ. ಕೇಳಕ್ ತಾನೇ ನಾವು ಬಂದಿದ್ದು, ನಮ್ಮ ಬಾಧೆ ನಾವು ಕೇಳಕ್ ನಾವು ಬಂದ್ರೆ ನೀವು ಪೊಲೀಸರನ್ನ ಬಿಟ್ಟು ರೈತರ ಹೆಂಗ್ ಬೇಕಂಗ್ ಓಡಿಸೋದು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಭಾರಿ ಹೈಡ್ರಾಮಾ. ನಿಮಗೇನಾದ್ರು ರೈತನ ಬಗ್ಗೆ ಕಾಳಜಿ ಐತಾ? ಹಿಡ್ಕೊಂಡು ಕಲ್ಲಪಟ್ಟು ಹಿಡಿದು ಅಳ್ಕ ಹಾಕೊಂಡಿದ್ದಾಳೆ ಸರ್. ನಾವು ನ್ಯಾಯ ಕೇಳ್ಬಾರ್ದೇನ್ ಸರ್? ನಾವು ಇಡೀ ಇತಿಹಾಸದಲ್ಲಿ ಯಾರಾದ್ರೂ ಕೂಡ ನೀವು ಕೇಳಿದ್ರಾ? 2 ವರ್ಷದಿಂದ ಅವ್ರ ಬಾಗಿಲು ಅಲಿತಾ ಇದ್ದಾರೆ. ಅವ್ರಿಗೇನು ಇದೆ ಮರ್ಯಾದೆ ಇದೆ ಸರ್? ಅವ್ರೇನ್ ಊಟ ತಿನ್ನಲ್ಲ ಸರ್? ಅವರು ಮನೆ ಕಟ್ಕೊಂಡು ಜೀವನ ಮಾಡ್ತಾವನೆ ಒಬ್ಬ ಎಸ್ಸಿ, ಅವನ ಮನೆ ನಿಮ್ಗೆ ಕಣ್ಣು ಕಾಣ್ಲಿಲ್ವಾ? ನಾವು ಎಲ್ಲ ಬಿಡಿಸಿದ್ವಿ, ಕತ್ತು ಪ್ರಾಣಗಳು ತೆಗೆಯಕ್ಕೆ ಬಂದಿದ್ದಾರೆ ಸರ್ ರೈತರನ್ನ ಪೊಲೀಸರು. ರೈತರು ಹಾಗೂ ಪೊಲೀಸರ ನಡುವೆ ಜಟಾಪಟಿ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ನೂರಾರು ಮಂದಿ ರೈತರು ಬೀದಿಗಿಳಿದಿದ್ದು ಡಿಸಿ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ವೇಳೆ ಭಾರೀ ಹೈಡ್ರಾಮಾ ಸೃಷ್ಟಿಯಾಗಿದ್ದು ರೈತರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರದಲ್ಲಿ ಕೆಐಡಿಬಿ ಭೂ ಸ್ವಾಧೀನ ವಿರೋಧಿಸಿ ರೈತರು ಕಳೆದ 45 ದಿನಗಳಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತಾ ಇದ್ದಾರೆ. ಇಂದು ರೈತರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ಇಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕಚೇರಿಗೆ ಬರುವ ವೇಳೆ ರೈತರು ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಭಾರೀ ಹೈಡ್ರಾಮಾವೇ ನಡೆದಿದೆ. ರೈತರ ಕೊರಳು ಪಟ್ಟಿಗೆ ಕೈ ಹಾಕಿ ಪೊಲೀಸರು ದೌರ್ಜನ್ಯ ನಡೆಸಿರುವ ಆರೋಪ ಕೇಳಿಬಂದಿತ್ತು. ಅಲ್ಲದೆ ರೈತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ಉಂಟಾಗಿದ್ದು ರೈತರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆಕ್ರೋಶ ಮತ್ತಷ್ಟು ಹೆಚ್ಚಾಯಿತು. ಇನ್ನು ಪೊಲೀಸರ ನಡೆಯನ್ನ ರೈತ ಹೋರಾಟಗಾರರು ಖಂಡಿಸಿದ್ರು. ಡಿಸಿ ಕಚೇರಿ ಮುಂಭಾಗ ಹಸುಗಳನ್ನ ಕಟ್ಟಿಹಾಕಿ ಹಸುಗಳಿಗೆ ಮೇವು ನೀರು ಹಾಕಿ ವಿಭಿನ್ನವಾಗಿ ಹೋರಾಟ ಮಾಡಿದ್ರು. ಪೊಲೀಸರ ವಿರುದ್ಧ ರಾಜ್ಯ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಬಣ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ದೌರ್ಜನ್ಯ ನಡೆಸಿರುವ ಪೊಲೀಸರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಇವತ್ತು ರೈತ ಇದ್ರೇನೆ ದೇಶ, ರೈತ ಇದ್ರೇನೆ ಈ ರಾಜ್ಯ, ರೈತ ಇದ್ರೇನೆ ಈ ಜಿಲ್ಲೆ, ರೈತ ಇದ್ರೇನೆ ಇವತ್ತು ಜನಸಾಮಾನ್ಯರು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಏನಿವತ್ತು ಆ ಕೆಇಡಿಬಿ ಏನೋ ಸಂಬಂಧಪಟ್ಟಂತ ಇಲಾಖೆಗಳು ಮೋಸವನ್ನು ಮಾಡಿದವೆ. ಏನಿವತ್ತು ಈ ಚಿತ್ರದಲ್ಲಿ ಕಾಣುವಂತ ಪರ್ಪಕಲ್ ಅಂದ್ರೆ ಈ ಗುರುತಿನಂತವರು 471 ಎಕರೆ ಬಿಟ್ಟಿದ್ರು ಅಂತೇಳಿ ಇವತ್ತು ಸಂಬಂಧಪಟ್ಟಂತ ಕೆಇಡಿಬಿ ಅವರು ಹೇಳಿದ್ದಾರೆ. ಅದು ರೈತರ ಹೋರಾಟದ ಫಲದಿಂದ ಬಿಟ್ಟಿದ್ರಿ, ಶಾಸಕರು ಕೂಡ ಒತ್ತು ಕೊಟ್ಟಿದ್ರಿ ಅಂತೇಳಿ ನಾವು ನಿಮ್ಗೆ ಧನ್ಯವಾದಗಳನ್ನು ಹೇಳ್ತೇವೆ. ಆದರೆ ನೀವು ಬಿಟ್ಟಿರೋಂಥದ್ದು ಕೆರೆಯ ಸುತ್ತಮುತ್ತಲೂ ಕೂಡ ಏನಿವತ್ತು ನೀವು ಬಿಟ್ಟಿದ್ರಿ, ಕೆರೆಯ ಸುತ್ತಮುತ್ತ ಬಿಟ್ಟಿದ್ರಿ, ಬಹಳ ಧನ್ಯವಾದಗಳು. ಆದರೆ ಮಧ್ಯದಲ್ಲಿ ಬಿಟ್ಟಿದ್ರಲ್ಲ, ಇದರ ಯಾರ ಉನ್ನಾರ? ಪಾಲಿ ಹೌಸ್ ಐತಂತೇಳಿ ನೀವು ಬಿಟ್ಟಿದ್ರಿ, ಪಾಲಿ ಹೌಸೇ ಇಲ್ಲ ಅಲ್ಲಿ ಒಳಗಡೆ, ಪಾಲಿ ಹೌಸ್ ಅಂತೇಳಿ ಬಿಟ್ಟಿದ್ರಿ. ಇವತ್ತು ಒಂದು ಉದಾಹರಣೆ, ಮನೆ ಇದ್ದಿದ್ರೆ ಬಿಟ್ಟಿದ್ರಿ ಅಂತೇಳಿ. ಬಸವಪಟ್ಟಣದ ಒಬ್ಬ ಎಸ್ಸಿಯ ಮನೆ ಕಟ್ಕೊಂಡು ಜೀವನ ಮಾಡ್ತಾವನೆ ಒಬ್ಬ ಎಸ್ಸಿ, ಅವನ ಮನೆ ನಿಮಗೆ ಕಣ್ಣು ಕಾಣ್ಲಿಲ್ವಾ? ಉಳ್ಳೇರಿಗೆ ಮನೆ 7 ಎಕರೆ 10 ಎಕರೆ ಬಿಟ್ಟಿದಿರಲ್ಲ, ಅವನು ಒಬ್ಬ ಬಡಪಾಯಿ ರೈತ, ಅವನ ಮನೆ ಕಾಣಿಸಿಲ್ಲ. ತಾದೂರಿನ ಒಬ್ಬ ರೈತ ಕೋಳಿ ಫಾರಂ ನೀವು ಬಿಟ್ಟಿಲ್ಲ, ಅದೇ ಉಳ್ಳವರ ಕೋಳಿ ಫಾರಂ ನೀವು ಬಿಟ್ಟಿದಿರಲ್ಲ. ಇದು ನ್ಯಾಯನಾ? ಇದು ಧರ್ಮನಾ? ಉಳ್ಳವರಿಗೆ 20 ಎಕರೆ 30 ಎಕರೆ ಬಿಟ್ಟಿದಿರಲ್ಲ, ಇದು ನ್ಯಾಯನಾ?
ನಮ್ದು ಒಂದೇ ಡಿಮ್ಯಾಂಡು, ನೀವು ಇದರಲ್ಲಿ ಬಹಳ ಮೋಸವನ್ನು ಮಾಡಿದಿರಿ. ಸುಧಾಕರ್ ಅವರು ಇದುವರೆಗೂ ನಾವು ರಾತ್ರಿ ಆಗ್ಲೂ ಇಲ್ಲೇ ಇದೀವಿ ಸರ್, ಲೇಡೀಸ್ ಮಕ್ಕಳು ಮೊರೆ ಎಲ್ಲಾನು ಇದ್ರು ಕೂಡ ಯಾರು ಏನಂತ ಕೇಳಿಲ್ಲ. ಇವತ್ತು ಕೇಳೋಣ ಬಂದಿದ್ದಾರೆ ಅಂತ ನಾವು ಬಂದ್ರೆ ಅವ್ರು ಬೇಕಾದಷ್ಟು ಪರಿಷ್ಠ ತಗೊಂಡು ಅವ್ರು ಕಳ್ಳರ ತರ ಬಂದಿದ್ದಾರೆ. ಈಗ ನಾವು ಹೋಗಕ್ಕೋದ್ರೆ ನಮ್ಮನ್ನ ನುಗ್ಗಿ ನಮ್ಮ ರೈತರನ್ನ, ಅದು ಒಬ್ಬ ಲೇಡಿ ಪೊಲೀಸ್ ಹಿಡ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾಳೆ ಸರ್, ಜೆಂಟ್ಸ್ ನ ಒಬ್ಬ ರೈತನ್ನ ಹಿಡ್ಕೊಂಡು ಕಲ್ಲಪಟ್ಟು ಹಿಡಿದು ಒಳಕ್ ಹಾಕೊಂಡಿದ್ದಾಳೆ ಸರ್. ನಾವು ನ್ಯಾಯ ಕೇಳ್ಬಾರ್ದೇನ್ ಸರ್? ನಾವು ಅವ್ರು ನಮ್ ಕೈಗೆ ಸಿಕ್ಲಿಲ್ಲಲ್ಲ, 2 ಮನೆ ಹತ್ರ ಹೋದ್ರೆ ನಾವು ಸಿಗ್ಲಿಲ್ಲ. ಸಿಕ್ಕಿದ್ರೆ ನಾವೇನ್ ಸರ್ ಈ ತರ ಮಾಡ್ತಾ ಇದ್ವಿ? ನಾವು ಅವ್ರೇನಾದ್ರು ಸಿಕ್ಕಿದ್ರೆ ನಾವಿಲ್ಲೇ ನಾವೇ ಕೇಳಂತ ಅವಶ್ಯಕತೆ ಇರ್ಲಿಲ್ಲ. ಅವ್ರೇನಾದ್ರು ಬಂದು ನಮ್ಗೆ ರೈತರು, ನಮ್ಮ ಮೂಲ ರೈತರು ಸರ್, ನಾವ್ ಬೇರೆ ರೈತರ, ನಾವು ನಮ್ಮ ಜಮೀನಲ್ಲಿ ಕಳ್ಕೊಳ ರೈತರು. ನಾವು ಇಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಬಂದೊಬ್ರು ನಡ್ನಾಳಿ ಹುಡುಗನ ಕತ್ತಿಟ್ಕೊಂಡಿದ್ದಾರೆ ಸರ್. ನಾವು ಎಲ್ಲ ಬಿಡಿಸಿದ್ವಿ, ಕತ್ತು ಪ್ರಾಣಗಳು ತೆಗಿಯಕ್ಕೆ ಬಂದಿದ್ದಾರೆ ಸರ್ ರೈತರನ್ನ ಪೊಲೀಸರು. ಪ್ರಾಣಗಳು ತೆಗಿಯಕ್ಕೂ ರೋಸಿಲ್ಲ. ನಾವು ರಾತ್ರಿ ಆಗ್ಲಿ ಇಲ್ಲೇ ಇದ್ದೀರಿ. ಇಂತ ಸಮಯದಲ್ಲಿ ನಾವೇನೋ ನಿಮ್ಮನ್ನ ಕೇಳಕ್ ತಾನೇ ನಾವು ಬಂದಿದ್ದು. ನಮ್ಮ ಬಾಧೆ ನಾವು ಕೇಳಕ್ ನಾವು ಬಂದ್ರೆ ನೀವು ಪೊಲೀಸರನ್ನ ಬಿಟ್ಟು ರೈತರನ್ನ ಹೆಂಗ್ ಬೇಕಂಗ್ ಹೊಡ್ಸೋದು, ಪ್ರಾಣಗಳು ತೆಗೆಯಂತ ಕೆಲಸ ಮಾಡೋದು, ಈ ತರ ಮಾಡಿದ್ದಾರೆ ಸರ್. ಒಬ್ಬ ಹುಡುಗನ್ ನಡ್ಕಂಡಿ ಹುಡುಗ 4 ಹಿಡ್ಕೊಂಡಿದ್ದಾರೆ ಸರ್. ಅವ್ರು ಸಿವಿಲ್ ಡ್ರೆಸ್ ಪೊಲೀಸ್ ಅಲ್ಲ ಸರ್ ಅವರು. ಆದ್ರೆ ಸಿವಿಲ್ ಡ್ರೆಸ್ ಬಂದು ಈ ತರ ಮಾಡಿ ನಾವು ಹೆಂಗಸರೆಲ್ಲ ಬಿಡಿಸಿದಿರಿ ಸರ್. ಅದಕ್ಕೆ ಈ ತರ ನಾವ್ ಮಾಡಕ್ಕಂತ ಬಂದ್ವಿ ಅಲ್ಲ, ನಮ್ಮನ್ನ ಯಾಕೆ ಈ ತರ ತಡಿತಾ ಇದ್ದಾರೆ? ಅವ್ರೇನೋ ಒಂದ್ ವಿಷಯ ಹೇಳಿ ನಮ್ಗೆ ಬಂದು. ಇಲ್ಲ ಕೊಡೋರೆಲ್ಲ ಹೋದಾಗ ಮಾತ್ರ ಚೆನ್ನಾಗಿರ್ತಾರೆ. ನಮ್ಮ ರೈತ ಎಷ್ಟು ಸಾರಿ ಬಾಗಿಲಿಗೆ ಹೋಗಿದ್ರು ಅವ್ರಿಗೆ ಅದೇ ಕೆಲಸ ಕೊಟ್ಟಿದ್ದಾರೆ ಸರ್. ಅವರು 2 ವರ್ಷದಿಂದ ಅವ್ರ ಬಾಗಿಲಿಗೆ ಅಲಿತಾ ಇದ್ದಾರೆ. ಅವ್ರಿಗೇನು ಇದೆ ಮರ್ಯಾದೆ ಇದೆ ಸರ್? ಅವ್ರೇನ್ ಊಟ ತಿನ್ನಲ್ಲ ಸರ್? ಅವರು ಬರೀ ದುಡ್ಡನ್ನೇ ತಿಂತಾ ಇದ್ದಾರಾ? ದುಡ್ಡು ತಗೊಳೋದು, ಜಮೀನಿಗೆ ಮಾಡ್ಕೊಂಡು ಅವ್ರು ಬೇಕಾದ ಹಾಸ್ಪಿಟ್ಲ್ ಮಾಡ್ಕೊಂಡು ಅವರ ನೆಮ್ಮದಿ ಅವ್ರು ನೋಡ್ತಾ ಇದಾರೆ. ಇಲ್ಲಿ ರೈತರ ನೆಮ್ಮದಿ ನೋಡ್ತಾ ಇದಾರಾ? ನಾವು ಬೆಳೆದು ತಿಂದು ನಿನ್ಕು ಕೊಡ್ತಾ ಇದ್ದೀರಲ್ಲ. ಒಟ್ನಲ್ಲಿ ಕೆಐಡಿಬಿ ಭೂಸ್ವಾಧೀನ ವಿರೋಧಿಸಿ ಜಿಲ್ಲೆಯಲ್ಲಿ ಆಕ್ರೋಶದ ಕಿಚ್ಚು ಹೆಚ್ಚಾಗಿದ್ದು, ಮುಂದಿನ ದಿನಗಳಲ್ಲಿ ರೈತರಿಗೆ ನ್ಯಾಯ ಸಿಗುವಂತೆ ಅಧಿಕಾರಿಗಳು ಮಾಡ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.